ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದಮೇಲೆ ಏಷ್ಯಾ ಕಪ್ ಭಾರತ ಗೆದ್ದಾಯಿತು. ಮುಂದೆ ಏನು ವರ್ಲ್ಡ್ ಕಪ್ಗಳ ಲಕ್ಷ್ಯ 2020 ಅಲ್ಲ ಇರಲಿ. ಆದ್ರೆ ಈ ಏಷ್ಯಾ ಕಪ್ ಭಾಳಷ್ಟು ನಾಟಕಗಳಾಗಿಬಿಟ್ಟು, ಒಂದಲ್ಲ ಎರಡಲ್ಲ. ಮಧ್ಯದಾಗೆ ಭಾಗವಹಿಸಬಾರ್ದು ಅಂತ ಕೆಲವು ಜನ, ಭಾಗವಹಿಸ್ಬೇಕಂತ ಕೆಲವು ಜನ, ಕೊನೆಗೂ ಭಾಗವಹಿಸಿದ್ರು. ಆ ವಹಿಸಿದ ಮೇಲೆ ಒಂದಿಷ್ಟು ಸಂಪ್ರದಾಯಗಳಿರ್ತಾವೆ. ಆ ಸಂಪ್ರದಾಯವನ್ನು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಮುರಿದ್ರು. ಪ್ರಥಮ ಪಂದ್ಯದಲ್ಲಿ ಹ್ಯಾಂಡ್ಶೇಕ್ ಮಾಡಲಿಲ್ಲ. ಇದು ದೊಡ್ಡ ವಿವಾದ ಆಯಿತು. ಅದಕ್ಕೆ ಪಾಕ್ ತಂಡ ಮತ್ತೊಂದೇನೋ ಮಾಡಿತು. ಎರಡನೇ ಪಂದ್ಯದಲ್ಲೂ ಅದೇ ಮುಂದುವರಿತಾ ಬಂತು. ಅದು ಮೂರನೇ ಪಂದ್ಯಲ್ಲ ನೋಡ್ರಿ, ವಿಶೇಷವಾಗಿ ಮೂರನೇ ಪಂದ್ಯ ಫೈನಲ್ ಪಾಕ ಬರ್ಬೇಕಾ, ಪಾಕಿಸ್ತಾನ ಬಂದ ಕಾರಣಕ್ಕಾಗಿ ಅನಿವಾರ್ಯವಾಗಿ ಮೊದಲಿನ ಒಂದು ಏನಪ್ಪ ಕಗ್ಗಂಟಿತ್ತು, ಮುಂದುವರಿತಾನೆ ಹೋಯಿತು. ಆದರೆ ಎರಡರಲ್ಲಿ ಗೆದ್ದಂಥ ಭಾರತ ಮೂರನೇದರಲ್ಲೂ ಗೆಲ್ತು. ಸ್ವಲ್ಪ ತೊಂದರೆ ಆಯಿತು. ನಾವು ಮುಂದಾಡಕ್ಕೆ ಸ್ವಲ್ಪ ಜಲ್ದಿ ಒಳ್ಳೆಯ ಆಟಗಾರರು, ಬಿರುಸಿನ ಆಟಗಾರರು ಕಡಿಮೆ ರನ್ನಿಗೆ ಔಟ್ ಆದ ತಕ್ಷಣ ಮೂರನೇ ಮ್ಯಾಚ್ ಸೋಲ್ತೀವಿ ಏನೋ ಅನ್ನುವಂಥ ಭಯ ಕಾಡಿತ್ತು. ಆದರೆ ನಮ್ಮ ಬ್ಯಾಟಿಂಗ್ ಡೆಪ್ತ್ ಎಷ್ಟದಪ್ಪ ಅಂದ್ರೆ ಈವನ್ ಕೊನೆಯ ಬಾಲರ್ ಸಹಿತ ಒಳ್ಳೆಯ ರನ್ಗಳನ್ನು ತೆಗೆಯುವಂಥ ವ್ಯಕ್ತಿ ಇದ್ದಾರೆ. ಹೀಗಾಗಿ ಗೆದ್ದರು, ಕೊನೆಗೂ ಗೆದ್ದರು. ಆದರೆ ಗೆದ್ದ ಮೇಲೆ ಮತ್ತೆ ಶುರುವಾಯಿತು ಆಟ. ಆರಂಭದಲ್ಲೂ ಶುರುವಾಯಿತು, ಅಂತ್ಯದಲ್ಲೂ ಶುರುವಾಯಿತು. ಆರಂಭದಲ್ಲಿ ಗೊತ್ತದ ನಿಮಗೆ, ಆಲ್ರೆಡಿ ಗೊತ್ತದ. ಗೆದ್ದ ವಿಷಯ ಅಂತ ನೋಡ್ತಾ ಇರ್ತೀರ ಹೈಲೈಟ್ಗಳಲ್ಲಿ. ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಗೆದ್ದಾಗಿದೆ. ಈಗ ಗೆದ್ದವರು ಸಹಜವಾಗಿ ಅಲ್ಲಿ ಒಂದಿಷ್ಟು ಪ್ರೀತಿ, ವಿಶ್ವಾಸ, ಅಹಂಕಾರ, ಗೆದ್ದನ್ನು ಸ್ವಾಭಿಮಾನ ಹೆಚ್ಚಿರ್ತದೆ, ಇಲ್ಲಂತಲ್ಲ. ಆದ್ರೆ ಈ ಗೆದ್ದ ಸಂದರ್ಭದಲ್ಲೂ ಕೆಲವೊಂದಿಷ್ಟು ನಾವು ಮರಿಬೇಕಾಗಿತ್ತು, ಮರಿಲಿಕ್ಕೆ ಹೋಗಲಿಲ್ಲ. ಏನದು ಅಂಥದ್ದು ಅಂತಂದಾಗ ಸಹಜವಾಗಿ ಆಟದ